ಬನ್ನಿ ಬಣ್ಣಪ್ಪ ಬನ್ನಿ ಬಣ್ಣಮ್ಮ ಬನ್ನಿ ಬಾರೋ ಅಣ್ಣ ಬಾರೋ ಅಕ್ಕ ಬಾರೋ ತಮ್ಮ ಬಾರೋ ತಂಗಿ ಆಡುವೆವು ನಾವಿಂದು ಬೀದಿ ನಾಟಕ ನೋಡ ಬನ್ನಿ ನೀವಿಂದು ಬೀದಿ ನಾಟಕ ದೇಶಕೋಶವನ್ನು ಅರಿಯೋ ಬೀದಿ ನಾಟಕ ದೇಶಕೋಶವನ್ನು ಅರಿಯೋ ಬೀದಿ ನಾಟಕ ಬನ್ನಿ ಬನ್ನಿ ಅರ್ಧ ಶತಮಾನವೀ ರಂಗಭೂಮಿಗೆ ಅರ್ಧ ಶತಮಾನದಿಂದ ರಂಗೆ ರಂಗು ಬದುಕಿಗೆ ಬಾಳ ಬಣ್ಣ ಬದುಕಿಗೆ ಸಾಹಿತ್ಯ ಸಂಗೀತ ನೃತ್ಯ ಶಿಲ್ಪವು ಚಿತ್ತಾರ ಬೆರೆದ ರಂಗ ಬಾಳ ಮೌಲ್ಯವು ಸಾಹಿತ್ಯ ಸಂಗೀತ ನೃತ್ಯ ಶಿಲ್ಪವು ಚಿತ್ತಾರ ಬೆರೆದ ರಂಗ ಬಾಳ ಮೌಲ್ಯವು ಬನ್ನಿ ಬನ್ನಿ ವೇಷಭಾಷೆ ಬಣ್ಣ ಕಟ್ಟಿ ರಂಗ ನಾಟಕ ವೇಷಭಾಷೆ ಬಣ್ಣ ಕಳಚಿ ಬಾಳು ನಾಟಕ ಸೂತ್ರಧಾರಿ ಪಾತ್ರಧಾರಿ ಮಾವರಾರಿ ಅರ್ಥಧಾರಿ ಆಳಧಾರಿಗಿರಲಿ ರಾತ್ರಿ ಬೀದಿ ದೀಪವು. ಇಲ್ಲಿ ನಾವು ಬೀದಿ ನಾಟಕ ಆದ ನಂತರ ನಮ್ಮಲ್ಲಿ ರಂಗಭೂಮಿಯ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಂತರ ಕೇಳೆ ಸಖಿ ಚಂದ್ರಮುಖಿ ಅನ್ನುವ ನಾಟಕ ನಡೆಯಲಿಕ್ಕಿದೆ. ಮೊದಲು ನಾವು ಒಂದು 15 ನಿಮಿಷಗಳ ಕಾಲ ಇಲ್ಲಿ ಬೀದಿ ನಾಟಕ ಪ್ರದರ್ಶಿಸಲಿಕ್ಕಿದ್ದೇವೆ. ಇವತ್ತು ಈಗಾಗಲೇ ಒಂದು 3-4 ಕಡೆಯಲ್ಲಿ ನಾವು ಈ ಬೀದಿ ನಾಟಕವನ್ನು ಉಡುಪಿಯ ಪರಿಸರದಲ್ಲಿ ಪ್ರದರ್ಶನಗೊಂಡಿತು. ಇದರ ಜಂಟಿ ಆಶ್ರಯದಲ್ಲಿ ರಂಗಭೂಮಿ KMCಯ ಇಂಡಿಯನ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇವರ ಸಹಕಾರದೊಂದಿಗೆ ರಂಗಭೂಮಿ ಅರ್ಪಿಸುವ ಈ ಒಂದು ಕಿವಿ ಮಾತು ಎನ್ನುವ 15ರಿಂದ 20 ನಿಮಿಷಗಳ ಕಾಲ ನಡೆಯುವಂತಹ ಬೀದಿ ನಾಟಕಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಲವಾರು ವರ್ಷಗಳ ನಂತರ ರಂಗಭೂಮಿ ತಂಡ ಬೀದಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ಈ ಒಂದು ನಾಟಕದ ಗೀತ ರಚನೆ ಈ ನಾಟಕ ಶ್ರವಣ ದೋಷದ ಅರಿವಿನ ಬಗ್ಗೆ ಇರ್ತದೆ. ಇದೊಂದು ಗೌರ್ಮೆಂಟ್ ಪ್ರಾಜೆಕ್ಟ್. ಇದರ ಗೀತ ರಚನೆಯನ್ನು ಡಾಕ್ಟರ್ ಕಾರ್ತಿಕೇಯ ಕುಂಜಿಬಿಟ್ಟು ಅವರು ಮಾಡಿರ್ತಾರೆ. ಹಾಗೆ ಇದರ ಸಂಗೀತವನ್ನು ನಿರ್ದೇಶನ ಮಾಡಿದವರು ರಂಗಭೂಮಿಯ ಗೀತಂ ಗಿರೀಶ್ ಅವರು. ಹಾಗೆ ಇದರ ನಿರ್ದೇಶನವನ್ನು ನಮ್ಮವರೇ ಆಗಿರ್ತಕ್ಕಂಥ ರಂಗಭೂಮಿಯ ಶ್ರೀಪಾದ್ ಹೆಗಡೆ ಅವರು ಮಾಡಿರ್ತಾರೆ. ಅವರಿಗೂ ಕೂಡ ಸ್ವಾಗತಿಸ್ತಾ ನಮಗೆಲ್ಲರಿಗೂ ಈ ಒಂದು ಬೀದಿ ನಾಟಕಕ್ಕೆ ಸ್ವಾಗತವನ್ನು ಕೋರ್ತಾ ನಾಟಕವನ್ನು ಬನ್ನಿ 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 ಬಣ್ಣಪ್ಪ ಬನ್ನಿ ಬಣ್ಣಮ್ಮ ಬನ್ನಿ ಬಣ್ಣ ಬಾರೋ ಅಕ್ಕ ಬಾರೋ ತಮ್ಮ ಬಾರೋ ತಂಗಿ ಆಡುವೆವು ನಾವಿಂದು ಬೀದಿ ನಾಟಕ ನೋಡ ಬನ್ನಿ ನೀವಿಂದು ಬೀದಿ ನಾಟಕ ದೇಶಕೋಶವನ್ನು ಅರಿಯೋ ಬೀದಿ ನಾಟಕ ದೇಶಕೋಶವನ್ನು ಅರಿಯೋ ಬೀದಿ ನಾಟಕ ಬನ್ನಿ ಬನ್ನಿ ಶತಮಾನವೀ ರಂಗಭೂಮಿ ಉಡುಪಿ ರಂಗಭೂಮಿಗೆ ಅರ್ಧ ಶತಮಾನದಿಂದ ರಂಗೆ ರಂಗು ಬದುಕಿಗೆ ಬಾಳ ಬಣ್ಣ ಬದುಕಿಗೆ ಸಾಹಿತ್ಯ ಸಂಗೀತ ನೃತ್ಯ ಶಿಲ್ಪವು ಚಿತ್ತಾರ ಬೆರೆದ ರಂಗ ಬಾಳ ಮೌಲ್ಯವು ಸಾಹಿತ್ಯ ಸಂಗೀತ ನೃತ್ಯ ಶಿಲ್ಪವು ಚಿತ್ತಾರ ಬೆರೆದ ರಂಗ ಬಾಳ ಮೌಲ್ಯವು ಬನ್ನಿ ಬನ್ನಿ ವೇಷಭಾಷೆ ಬಣ್ಣ ಕಟ್ಟಿ ರಂಗ ನಾಟಕ ವೇಷಭಾಷೆ ಬಣ್ಣ ಕಳಚಿ ಬಾಳು ನಾಟಕ ಸೂತ್ರಧಾರಿ ಪಾತ್ರಧಾರಿ ಭಾವಧಾರಿ ಅರ್ಥಧಾರಿ ಬಾಳಗಾರಿಗಿರಲಿ ರಾತ್ರಿ ಬೀದಿ ದೀಪವು ಮಣ್ಣ ಬದುಕಿಗಿರಲಿ ಬಣ್ಣ ಬೀದಿ ನಾಟಕ ಆಡುವೆವು ನೋಡಿ ನೀವು ಬೀದಿ ನಾಟಕ ಆಡುವೆವು ನೋಡಿ ನೀವು ಬೀದಿ ನಾಟಕ ಆಡುವೆವು ನೋಡಿ ನೀವು ಬೀದಿ ನಾಟಕ ಎಲ್ರಿಗೂ ನಮಸ್ಕಾರ. ರಂಗಭೂಮಿ ರಿಜಿಸ್ಟರ್ ಉಡುಪಿ ಹಾಗೂ
ಜಿಲ್ಲಾ ಆಸ್ಪತ್ರೆ ಉಡುಪಿ ಮತ್ತು ವಾಕ್ಶ್ರವಣ ಭಾಗ್ಯ ಮಣಿಪಾಲ್ ಇವರೆಲ್ಲರ ಆಶ್ರಯದಲ್ಲಿ ನಾವಿವತ್ತೊಂದು ಬೀದಿ ನಾಟಕವನ್ನು ಮಾಡ್ತಾ ಇದ್ದೇವೆ. ರಾಜು ಹೇಳುವಂಥ ಒಂದು ಸಣ್ಣ ಹುಡುಗನಿಗೆ ಸಂಬಂಧಪಟ್ಟ ಕಥೆ ಇದು. ದಯವಿಟ್ಟು ನಮಗೆಲ್ಲರಿಗೂ ನೀವು ಸಹಕಾರ ಕೊಡಬೇಕು ಹಾಗೂ ಈ ನಾಟಕವನ್ನು ನೋಡಿ ನಮಗೆ ಉತ್ತೇಜಿಸಬೇಕು ಅಂತ ಕೇಳ್ಕೊಂತ ನಾವು ಯಾವ ನಾಟಕ ಮಾಡ್ತಿದ್ದೇವೆ? ಎಸ್, ಈಗ ನಿಮ್ಮ ಮುಂದೆ ಬೀದಿ ನಾಟಕ ಕಿವಿ ಮಾಡ್ತೀವಿ. ರಾಜು, ಏ ರಾಜು, ಎಲ್ಲಿದ್ಯೋ ನೀನು? ದಿನ ಸ್ಕೂಲಿ ತಡ ಅಲ್ವಾ ನಮ್ಮದು? ನೋಡು, ನಿನ್ನಿಂದಾಗಿ ಎಷ್ಟು ತಡ ವಹಿಸೋಡು. ಎಲ್ಲ ನಾನೇ ಮಾಡ್ಬೇಕು. ಏನ್ ಆಟ ಆಡ್ತಾ ಇದ್ದಿ ಮಾರಾಯ? ರಾಜು, ಕೇಳಿಸಲ್ವ ನಿನ್ಗೆ? ಏನ್ ದಿನ ಇದೇ ರೀತಿ ಸ್ಕೂಲಿಗೆ ಹೋಗುವಾಗ ಮಾಡ್ತೀನಿ? ಟೀಚರ್ ಬೈತಾರೆ ನೋಡು. ನೋಡಿ, ಎಷ್ಟು ಸರ್ತಿ ಹೇಳಿದೆ ಮನೆಯ ಸ್ವತ್ತನ್ನು ಶಾಲೆ ತಗೊಂಡು ಹೋಗ್ಬಾರ್ದು ಅಂತ. ಯಾಕೆ ಬಯಸ್ಕೊಳ್ಳಿಕ್ಕ? ಇವತ್ತೇ ಕೊನೆ, ನಾಳೆಯಿಂದ ತಕೊಂಡು ಹೋಗೋ ಜಾಗ್ರತೆ. ಇನ್ನ ಇದ್ರೆ ಹಾಡಲ್ಲ ನಿನಗ ಗೊತ್ತಾಗುದಿಲ್ಲ, ಇಷ್ಟು ದೊಡ್ಡ ನಾದು. ಓ ಶಾಂತಕ್ಕ, ಯಾರೋ ಒಬ್ರು ಸಿಕ್ಕರು, ಸ್ವಲ್ಪ ಮಾತಾಡ್ತಿದ್ದೆ. ಮಾತಾಡ್ತಾನೆ ಕೂತ್ಕೊಳ್ಳಿ. ಎಲ್ಲಿ ಬೇಕಾದ್ರೆ ಆಗಲ್ಲ. ಏನೋ ನೀನು, ನಿನ್ನಿಂದಾಗಿ ಎಷ್ಟು ನೋಡಿಲಿಗ ಬಯಸ್ಕೊಡುದು. ದಿನ ಸ್ಕೂಲಲ್ಲಿ ಬಯಸ್ಕೊಡುದು, ಇವತ್ತಿಂದ ಇನ್ನು ದಾರಿಯಲ್ಲೂ ಬಯಸ್ಕೊಡುದು. ಆಯ್ತು ನನಗೆ. ಅದೇ ಕೊಟ್ಟಿದ್ದಾರೆ ಹಾಳನ್ನು ನಾನೇ ಹಿಡ್ಕೊಳ್ಬೇಕಲ್ಲ. ಇವತ್ತೊಂದು ಹಾಡು ಹೇಳಿಕೊಡ್ತೇನೆ. ನಿನ್ನೆ ಹೇಳಿಕೊಟ್ಟದ್ದು ನೆನಪಿದೆಯಲ್ಲ? ಬನ್ನಿ ಮೇಡಮ್. ಏನು ರಾಜು ಆಡ್ತಾ ಇದೀಯಾ? ಬರ್ತಾ ಇದ್ದೆ, ಒಂದ್ ಕಾರಿಗೆ ಅಟ್ ಬಂದ್ಬಿಟ್ಟ. ಏನ್ ಎಲ್ಲ ಒಟ್ಟು ಸೇರಿ ನನ್ಗೆ ಬೈದು ಗೊತ್ತಾ? ಏನ್ ಅಷ್ಟು ಗೊತ್ತಾಗೋದಿಲ್ವಾ ಅವನಿಗೆ? ಎರಡು ಬಾರಿಸ್ಬಿಟ್ಟೆ. ಟೀಚರ್ ಹೊಡೆಯೋದು. ಸುಮ್ಮನಿರೋ, ನಿಮಗೆ ನಾನು ಹೊಡಿತೇನೆ ಆಮೇಲೆ. ನಾನು ಕೆಲವು ದಿನದಿಂದ ನೋಡ್ತಾ ಇದ್ದೇನೆ ಮೇಡಮ್. ಅವನು ಅಷ್ಟೇ, ಶಾಲೆಯಲ್ಲೂ ಅಷ್ಟೇ, ನಮ್ಮ ಮಾತು ಕೇಳೋದಿಲ್ಲ, ಪಾಠದ ಕಡೆ ಗಮನ ಇಲ್ಲ. ಅವನಷ್ಟಕ್ಕೆ ಅವನು ಇರ್ತಾನೆ, ಏನೇನೋ ಆಟ ಆಡ್ತಾನೆ, ಏನೋ ಮಾಡ್ತಾನೆ, ಯಾರು ಹೇಳಿದ್ದನ್ನು ಕೇಳೋದಿಲ್ಲ. ಅವನಷ್ಟಕ್ಕೆ ಅವನು ಇರ್ತಾನೆ. ಏನಾದ್ರೂ ತೊಂದರೆ ಇದೆಯೋ ಏನೋ ಟೀಚರ್ ನೋಡಿ ಟೀಚರ್, ಇವನು ಸುಮ್ಮನೆ ಹಿಂದೆ ತರಬೇಕಾ? ನಾನ್ ಸಹ ಗಮನಿಸಿದೆ. ಯಾಕೋ ಏನೋ ಕರೆದು ಒಂದ್ ತಿರುಗಿ ನೋಡುದಿಲ್ಲ, ಏನ್ ಮಾಡುದಿಲ್ಲ. ದಿನ ನೀವೇ ನೋಡ್ತೀರಲ್ಲ, ಶಾಲೆ ಬರುವಾಗ ತಾಡನೇ ಆಗೋದು. ಅವನಿಂದಾಗಿ ನನ್ಗೆ ಸಾಕಾಗಿ ಹೋಯ್ತಪ್ಪ. ಅಂದ ಹಾಗೆ ಬರುವವರ ನಮ್ಮ ಅಂಗನವಾಡಿ ಶಾಲೆಗೆ ಒಬ್ರು ಡಾಕ್ಟರ್ ಬರ್ತಾ ಇದ್ದಾರೆ ಮೇಡಮ್. ಅವರು ಬಂದಾಗ ನಮ್ಮ ರಾಜ್ಯವನ್ನು ತೋರಿಸೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಆಗ ನಿಮಗೆ ಹೇಳಿ ಕಳಿಸ್ತೇವೆ, ನೀವು ಒಂದು ಗಳಿಗೆ ಬಂದುಬಿಡಿ, ಆಯ್ತಾ? ಅವ್ನು ಏನು ತೊಂದರೆ ಇದ್ರು ಅವರು ಪರಿಹಾರ ನೀಡಬಹುದು ಅಂತ ಅನ್ನಿಸ್ತಿದೆ ನನಗೆ. ನಾವು ವಿಷಯ ತಿಳಿಸ್ತೇವೆ, ನೀವು ಬಂದ್ಬಿಡಿ, ಆಯ್ತಾ? ಸರಿ ಮೇಡಮ್. ಈಗ ರಾಜು ಇಲ್ಲಿ ಸಾಯಂಕಾಲ ಕಳಿಸ್ತೇವೆ. ಪಾಠ ಶುರು ಮಾಡೋಣ. ಹಾಡು 4, 5 ಬನ್ನಪ್ಪ ಬನ್ನಿ, ಬಣ್ಣಮ್ಮ ಬನ್ನಿ, ಬಾರೋ ಅಣ್ಣ ಬಾರೋ ಅಕ್ಕ ಬಾರೋ ತಮ್ಮ ಬಾರೋ ತಂಗಿ, ಆಡುವೆವು ನಾವಿಂದು ಬೀದಿ ನಾಟಕ, ನೋಡ ಬನ್ನಿ ನೀವಿಂದು ಬೀದಿ ನಾಟಕ, ದೇಶಕೋಶವನ್ನು ಅರಿಯೋ ಬೀದಿ ನಾಟಕ, ದೇಶಕೋಶವನ್ನು ಅರಿಯೋ ಬೀದಿ ನಾಟಕ. ರಾಜುವಿನ ತಾಯಿಗೆ ಅಂಗನವಾಡಿ ಟೀಚರ್ ಹೇಳ್ತಾರೆ, ಮುಂದಿನ ವಾರ ಡಾಕ್ಟರ್ ಬರ್ತಾ ಇದ್ದಾರೆ, ಒಂದ್ಸಲ ಡಾಕ್ಟ್ರಿಗೆ ರಾಜುವನ್ನ ತೋರಿಸ್ಬೇಕಂತ. ಸೊ ಈಗ ಅಂಗನವಾಡಿಗೆ ಎಲ್ಲ ಮಕ್ಕಳನ್ನ ಚೆಕಪ್ ಮಾಡೋದಕ್ಕೋಸ್ಕರ ಡಾಕ್ಟರ್ ಬರ್ತಾ ಇದ್ದಾರೆ. ಸರಿ, ಇವತ್ತು ಯಾವ ಹಾಡು ಆಡೋಣ? ಡ್ಯಾನ್ಸ್ ಕಲಿಸ್ತೀವಿ. ಹಾಡು ಬೇಡ, ಇಲ್ಲಿ ಇವತ್ತು ಡಾಕ್ಟರ್ ಒಬ್ರು
ಇಂಜೆಕ್ಷನ್ ಕೊಡ್ತಾರೆ ಗಲಾಟೆ ಮಾಡಿದ್ರೆ ಇಂಜೆಕ್ಷನ್ ಕೊಡ್ತಾರೆ, ದೊಡ್ಡ ದೊಡ್ಡ ಇಂಜೆಕ್ಷನ್ ಕೊಡ್ತಾರೆ. ಯಾರು ಗಲಾಟೆ ಮಾಡಬಾರ್ದು. ಕನ್ನಡದಲ್ಲಿ ತೊಂದ್ರೆ ಅಲ್ವಾ? ಗಲಾಟೆ ಮಾಡಿಲ್ಲ ಇಂಜೆಕ್ಷನ್ ಕೊಡ್ತಾರೆ. ಇವನಿಗೆ ಕೊಡಿಸಿ ಟೀಚರ್, ಇವನಿಗೆ ಇಂಜೆಕ್ಷನ್ ಕೊಡಿಸಿ. ಗಲಾಟೆ ಮಾಡಿದ್ರೆ ಮಾತ್ರ ಇಂಜೆಕ್ಷನ್ ಕೊಡ್ತಾರೆ. ಗಲಾಟೆ ಮಾಡ್ತಾರೆ. ಒಬ್ಬೊಬ್ಬರನ್ನೇ ಕಳಿಸಿ. ಒಬ್ಬೊಬ್ಬರಾಗಿ ಬನ್ನಿ ಮತ್ತೆ. ಯಾರು ಬರ್ತೀರಿ? ಕೂತ್ಕೊಳ್ಳೋ. ಬಾ ಪುಟ್ಟ, ಏನ್ ಮಾಡೋದು ಬಾ. ಏನ್ ಪುಟ್ಟ ಹೆಸರು? ರಾಮ. ಆ ಮಾಡು, ಆ ಮಾಡು. ಅಲ್ಲಿಸ್ತಿದ್ದೀನ? ಹೌದು, 3 ಸಲ ಒಳ್ಳೆಯದು, ಹೋಗಿ ಅದೆಲ್ಲ ಮುಟ್ಬಾರ್ದು. ಕೈ ಬಾಯಿಗೆ ಹಾಕ್ಬಾರ್ದ. ಜ್ವರ ಏನಾದ್ರು ಇದೆಯಾ? ಏನ್ ಬಿಟ್ಟ ನಿನ್ನ ಹೆಸರು? ಪುಟ್ಟ, ನೀವು ಕರೆದ್ರೆ ಹಾಗೆಲ್ಲ ಅವನು ಮಾತಾಡ್ತಿಲ್ಲ. ಅವನಿಗೆ ಏನೋ ತೊಂದರೆ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ಶಾಲೆಯಲ್ಲೂ ಅಷ್ಟೇ, ಅವನನ್ನು ಕಂಡ್ರೆ ಅವ್ನು ಮಾತಾಡೋದಿಲ್ಲ, ಅವನಷ್ಟಕ್ಕೆ ಅವನು ಇರ್ತಾನೆ. ಈ ಹುಡುಗನ ಮನೆಯವರಿದ್ದಾಗ ಮನೆಯವರನ್ನು ಬರ್ಲಿಕ್ಕೆ ಹೇಳಿದ್ದೆ ಅಂದಾಗೆ ಬಂದರು. ಬನ್ನಿ ಮೇಡಮ್, ಇದು ಈ ಹುಡುಗನ ತಾಯಿ. ಯಾಕಮ್ಮ ನಿಮ್ಮ ಹುಡುಗ ಯಾವುದೇ ಪ್ರಶ್ನೆ ಅವನು ಹಾಗೆ ಡಾಕ್ಟರ್, ಚಿಕ್ಕನಿಂದಲೂ ಏನು ನಾವು ಹೇಳಿದ್ರೆ ಕೇಳುವುದೂ ಇಲ್ಲ. ಅವನಷ್ಟಕ್ಕೆ ಅವನು ಆಡ್ತಾ ಇರ್ತಾನೆ. ಹುಟ್ಟಿನಿಂದ ಹೀಗೆ ಅಥವಾ ಇನ್ನು ಹುಟ್ಟಿನಿಂದಲೂ ಹಾಗೆ ಏನೋ ಅವನಷ್ಟಕ್ಕೆ ಕಿರ್ತಾ ಇರ್ತಾನೆ. ಯಾರು ಮಾತಾಡ್ಸಿದ್ರು ಮಾತಾಡೋದಿಲ್ಲ. ಮಾತಾಡುವುದಿಲ್ಲ ಅವನು. ಯಾರು ಕರೆದ್ರು ಕೇಳುವುದೂ ಇಲ್ಲ, ಅವನಷ್ಟಕ್ಕೆ ಕೂತ್ಕೊಳ್ತಾನೆ. ಟೀಚರ್ ಅಮ್ಮ ಒಂದು ಚೀಟಿ ಬಂದಿದೆ. ಈ ಚೀಟಿ ತಗೊಂಡು ಜಿಲ್ಲಾಸ್ಪತ್ರೆಗೆ ಹೋಗಿ ಅಲ್ಲಿ ENT ಡಾಕ್ಟರ್ ಅಂತಿದ್ದಾರೆ, ಅವರ ಹತ್ರ ಪರೀಕ್ಷೆ ಮಾಡಿಸ್ತಾರೆ. ಎಲ್ಲ ಪರೀಕ್ಷೆ ಮಾಡಿ ಸರಿ ಮಾಡ್ತಾರೆ. ಆದಷ್ಟು ಬೇಗ ಹೋಗಿ. ಆಯ್ತು, ಆಯ್ತು ಡಾಕ್ಟರ್. ಅವನ ಶಾಲೆಯಲ್ಲಿ ಸಾಯಂಕಾಲ ಕಳಿಸಿಕೊಡ್ತೀನಿ. ನನಗೆ ಅರ್ಜೆಂಟ್ ಮೀಟಿಂಗ್ ಹೋಗ್ಲಿಕ್ಕಿದೆ, ಬರುವಾರ ಮತ್ತೆ ಬನ್ನಿ. ಬನ್ನಿ ಬನ್ನಿ. ಅಂಗನವಾಡಿಗೆ ಬಂದ ಡಾಕ್ಟ್ರು ರಾಜುವನ್ನ ಜಿಲ್ಲಾ ಆಸ್ಪತ್ರೆಗೆ ಹೋಗುವುದಕ್ಕೆ ಸಜೆಸ್ಟ್ ಮಾಡ್ತಾರೆ. ಸೊ ಈಗ ಜಿಲ್ಲಾ ಆಸ್ಪತ್ರೆಗೆ ರಾಜುವಿನ ತಾಯಿ ರಾಜುವನ್ನ ಕರ್ಕೊಂಡು ಬರ್ತಾ ಇದ್ದಾಳೆ. ದಾರೆ ಬೀರಿ 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 ಮುತ್ತಿನ ದಾರೆ ಗಂ 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 ಜಂ 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 ಕಟಪಟ ಹನಿ ಬನ್ನಿ ಅಮ್ಮ, ಬನ್ನಿ ಬನ್ನಿ. ಕಟಪಟ ಹನಿ ನುಡಿಯ ನೋಡಿ ಬಂದ ಡಾಕ್ಟರ್ ಮಾತ್ರ ಕೊಟ್ಟಿದ್ದಾರೆ. ಈ ಕೇಳು ಪುಟ್ಟ ಕಿವಿ ತೆರೆದು ಅಂದ ನಾದ ನೋಡು ಪುಟ್ಟ ಕಣ್ಣೆರೆದು ಚಂದ ಅಂದ ಕಾಮಣ ಪುಟ್ಟ ಕಟಪಟ ಹನಿಯಪ್ಪ ಚಪ್ಪಾಳೆ ಇದೇ ಥರ ಪ್ರಾಬ್ಲಮ್ ಡಾಕ್ಟ್ರೆ. ನೀವೇನಾದ್ರು ಸಂಬಂಧದಲ್ಲಿ ಮದುವೆ ಆಗಿದ್ದ? ನಾನು ನನ್ನ ಮಾವನ ಮಗನನ್ನೇ ಮದುವೆ ಆಗಿದ್ದು. ಟಿಪ್ 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 ಮರಗಳ ರಾಜು, ಟಪ್ 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 ಮಳೆ ಕೆಲಸ ಮಾಡಿ, ಇಲ್ಲೇ ರೂಮ್ ನಂಬರ್ 4ರಲ್ಲಿ ಶ್ರವಣ ತಜ್ಞರಿದ್ದಾರೆ, ನಾ ಎಲ್ಲ ಬರ್ತಿದ್ದೇನೆ, ಅವರನ್ನು ಭೇಟಿಯಾಗಿದ್ದೀನಿ. ಆಯ್ತು ಡಾಕ್ಟ್ರೆ. ಕಡಲಿನ ಕಡೆಗೆ ಹರಿದಿದೆ ನದಿಯು ಜುಳು ಜುಳು ನಾದವ ಕೇಳಿದೆಯ ಕರುಗಳ
ನಿಜನಾ? ಮಗು ಹುಟ್ಟಿ 3-4 ತಿಂಗಳಲ್ಲಿ ಏನಾದ್ರು ಶಬ್ದ ಮಾಡ್ತಾ ಇದ್ದ? ಅವನು ಹೇಳಿದ್ದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದ, ಅಥವಾ ನೀವು ಹೇಳಿದ್ದನ್ನು ಕೇಳಿ ಮತ್ತೆ ಹೇಳ್ತಾ ಇದ್ದ? ಅವನು ಚಿಕ್ಕಂದಿನಿಂದ ಏನೋ ಒಂಥರ ಶಬ್ದ ಮಾಡ್ತಾ ಇದ್ದ. ನಾವು ಹೇಳಿದ ನಾವು ಕೇಳ್ತಾನೆ ಇಲ್ಲ ಡಾಕ್ಟ್ರೆ. ನಿಮಗೆ ಕರೆದ್ರೆ ಗಮನ ಕೊಡ್ತಾನೆ ಅಂತ ಅನಿಸ್ತಾ ಇತ್ತ ನಿಮಗೆ? ಇಲ್ಲ ಡಾಕ್ಟ್ರೆ, ಅವನು ಗಮನಿಸದೇ ಇಲ್ಲ. ರಾಜು ಅಂತ. ರಾಜು 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 ಅಲ್ಲಮ್ಮ, ಗರ್ಭಿಣಿ ಇರುವಾಗ ಏನಾದರೂ ಜ್ವರ ಅಥವಾ ಇನ್ಫೆಕ್ಷನ್ ಬಂದು ಜಾಸ್ತಿ ಔಷಧಿಯನ್ನು ತಗೊಂಡದ್ದು ನೆನಪಿದೆಯಾ? ಇಲ್ಲ ಡಾಕ್ಟ್ರೆ, ಅಂಥದ್ದೇನು ತಗೊಂಡಿಲ್ಲ. ನಿಮ್ಮ ಕಡೆಯಲ್ಲಿ ಅಥವಾ ನಿಮ್ಮ ಮನೆಯವರ ಕಡೆಯಲ್ಲಿ ಯಾರಿಗಾದ್ರೂ ಕಿವಿ ಕೇಳಿಸ್ತಿರೋದು ಮಾತನಾಡದೇ ಇರೋದು ಯಾರಾದ್ರೂ ಇದ್ದಾರಾ? ಇಲ್ಲ ಡಾಕ್ಟ್ರೆ, ಅಂಥ ಸಮಸ್ಯೆ ಯಾರಿಗೂ ವಯಸ್ಸು ಇರುವಾಗ ಒಂದು 35 ಆಗ್ಬೋದು. ಪೂರ್ತಿ ಆಗಿತ್ತಾ ಅಥವಾ 7-8 ತಿಂಗಳಲ್ಲೇ? ಸ್ವಲ್ಪ ಹಿಂದಿನೇ ನಾನು ಮಾಡಿದ್ದೀನಿ. ಪೂರ್ತಿ ಸಮಯದಲ್ಲಿ ಏನಾದ್ರು ತೊಂದರೆ ಅಂಥದ್ದೇನೂ ಆಗಿಲ್ಲ. ಹುಟ್ಟಿದ ತೂಕ ಎಷ್ಟು ತಿಂಗಳದ್ದು? ಒಂದು 3 kg ಇದ್ದ ಡಾಕ್ಟ್ರೆ. ಹುಟ್ಟಿದ ಮೇಲೆ ಯಾವುದಾದ್ರು ಜೋರಾಗಿ ಜ್ವರ ಬರೋದು, ಕಾಮಾಲೆ, ಕೆನ್ನೆ ಉಟ್ಕೊಳ್ಳೋದು, ಕಿವಿ ಸೋರೋದು, ಇಂಥದ್ದೇನಾದ್ರು ಕಂಡಿದ್ದೀರಾ? ಇಲ್ಲ ಇಲ್ಲ, ಅಂಥದ್ದೇನಿಲ್ಲ. ಮಾಮೂಲಿ ಶೀತ ಜ್ವರ ಔಷಧಿ ಕೊಟ್ಟಿದೆ ಅಷ್ಟೇ. ಅದು ಬಿಟ್ಟು ಮತ್ತೇನು ಔಷಧಿ ಅವನಿಗೆ ಕೊಟ್ಟಿಲ್ಲ. ಇಷ್ಟು ವರ್ಷದಿಂದ ಅವನಿಗೆ ಏನಾದ್ರು ಬೇಕಾದ್ರೆ ಅವ್ನು ಹೇಗೆ ಕೇಳ್ತಾ ಇದ್ದ? ನೀವು ಹೇಗೆ ಹೇಳ್ತಾ ಇದ್ದ ಅವ್ರನ್ನ? ಅವನು ಕೈ ಸೊನ್ನೆ ಮಾಡಿ ಕಣ್ಣ ಸೊನ್ನೆ ಮಾಡಿ ಕೇಳ್ತಿದ್ದ. ಮಾತಾಡ್ತಾನೆ ಇರಲಿಲ್ಲ. ಮಾತಾಡ್ತಾನೆ ಇಲ್ಲೆಲ್ಲ ಏನೋ ಅವನ ಹತ್ರ ಕಿರ್ತಾನೆ, ಅಂಗನವಾಡಿಗೆ ಹೋಗ್ತಾನೆ, ಪಕ್ಕದ ಮನೆ ಮಕ್ಕಳ ಜೊತೆ ಆಡ್ತಾನೆ. ಮನೇಲಿ ಹಿರಿಯರಲ್ಲೇ ಹೇಳ್ತಿದ್ದು, ಗಂಡು ಹುಡುಗ ಅಲ್ವಾ, ಮಾತಾಡೋ ಸ್ವಲ್ಪ ನಿಧಾನ ಇರ್ಲಿ ಬಿಡು ಅಂತ. ನಾನು ಹಾಗೆ ಗಮನಿಸಲಿಲ್ಲ. ಇವರು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಈಗ ನಾವು ವಿಸ್ತೃತವಾಗಿ ಕೆಲವೊಂದು ಟೆಸ್ಟ್ ಮಾಡಬೇಕಾಗಿದೆ. ಮೊದಲನೇದಾಗಿ ಆಡಿಯೋಮೆಟ್ರಿಕ್ ಟೆಸ್ಟ್ ಆಗಬೇಕು ಅವನಿಗೆ. ಅದಾದ್ಮೇಲೆ ಬೇರೆ ಏನಾದ್ರು ಟೆಸ್ಟ್ನ ಅಗತ್ಯ ಇದ್ದರೆ ಅದರ ಪರೀಕ್ಷೆಯನ್ನು ಕೂಡ ಮಾಡ್ತೇವೆ ನಾವು. ಈಗ ಈ ಟೆಸ್ಟನ್ನು ಮುಗಿಸ್ಬೇಡ. ಡಾಕ್ಟರ್ ಆಯ್ತಾ, ಸ್ವಲ್ಪ ಇನ್ಸ್ಟ್ರೂಮೆಂಟ್ ತಗೊಂಡ್ಬರ್ತೀರಾ? ಖಂಡಿತ ಇಲ್ಲ, ನಮ್ಮಲ್ಲಿ ಬೇಕಾದಷ್ಟು ತಜ್ಞರಿದ್ದಾರೆ. ಸ್ವಲ್ಪ ಆ ಕಡೆ ನಿಲ್ಲಿ ಅಮ್ಮ. ಕೂಡಿದ ನೇಸರ ಪಡುವಿಗೆ ನಡೆಯುವ ಕಾಲದ ಹೆಜ್ಜೆಗೂ ಸದ್ದಿದೆ ಗೊತ್ತ. ಚಂದಮಾಮನು ನಮ್ಮ ಕರೆವನು, ಅವನ ಮಾತನು ಆಲಿಸೆಯ, ಅವನ ಮಾತನು ಆಲಿಸೆಯ. ಹನಿ ಉದುರುತ್ತಿದೆ ಟಿಪ್ ಟಿಪ್ ಟಿಪ್. ಆಟೋಮ್ಯಾಟಿಕ್ ಟೆಸ್ಟ್ ಇದೆ, APR ಅಂತ ಹೇಳ್ತಾರೆ. ಅದು ಮಾಡಿದರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅವನಿಗೆ ಕೇಳೋ ತೊಂದರೆ ಇದೆ ಈಗ. ಅವ್ನು ಎಷ್ಟು ಇದೆ ಅಂತ ಇನ್ನೊಮ್ಮೆ ಕರೆಕ್ಟಾಗಿ ಹೇಳ್ತಾರೆ. ಗಂ 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 ಜಂ 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 ನಟಪಟ ಹನಿ ನುಡಿಯ, ನಟಪಟ ಹನಿ ನುಡಿಯ. ನೀ ಕೇಳು ಪುಟ್ಟ ಕಿವಿ ತೆರೆದು ಭಕ್ತ. ಅವನಿಗೆ ಒಂದು 60ರಿಂದ 70% ಕೇಳೋದು ಕಡಿಮೆ ಇದೆ. ಅದು ಅವನಿಗೆ ಮಾತು ಬರಲಿಕ್ಕೆ ಕಷ್ಟ ಆಗ್ತಾ ಇದೆ. ಮಕ್ಕಳಿಗೆ ಯಾವತ್ತು ಕಿವಿ ಕೇಳಿದರೆ ಮಾತ್ರ ಮಾತು ಬರುತ್ತೆ. ಸೊ ಅವನಿಗೆ ಈಗ ಏನು ಮಾಡಬೇಕು ಅಂದರೆ ಕಿವಿಗೆ ಮಿಷಿನ್ ಇಡಬೇಕು. ಮಿಷಿನ್ ಇಟ್ಟರೆ ಅವನಿಗೆ ಸ್ವಲ್ಪ ಶಬ್ದ ಎಲ್ಲ ಕೇಳುತ್ತೆ. ಶ್ರವಣ ಯಂತ್ರ ಏನಂತ ಹೇಳ್ತೇವೆ, ಅದು ಹಾಕಿದ್ರೆ ಅವನಿಗೆ ಕೇಳಲಿಕ್ಕೆ ಶುರು ಆಗುತ್ತೆ. ಮತ್ತು ಅವನಿಗೆ ಬೇರೆ ಬೇರೆ ಶಬ್ದವನ್ನು ನಾವು ತೋರಿಸಿಕೊಡ್ಬೇಕು. ನೋಡಪ್ಪ, ಇದು ಡ್ರಮ್ ಬೇಸ್, ಇದು ಚಪ್ಪಾಳೆ, ಹಾಗೆ ಬೇರೆ ಬೇರೆ ಶಬ್ದಕ್ಕೆ ಅವನಿಗೆ ಟ್ರೈನಿಂಗ್ ಕೊಡಬೇಕು. ಅದಕ್ಕೆ ಆರ್ಡಿನರಿ ಟ್ರೈನಿಂಗ್ ಅಂತ ಹೇಳ್ತಾರೆ. ಸೊ ಈಗ ಒಮ್ಮೆ ಮೆಷಿನ್ ಹಾಕಿದ ಕೂಡಲೇ ಮಕ್ಕಳಿಗೆ ಮಾತು ಬರಲ್ಲ, ಅವರಿಗೆ ಸ್ಪೀಚ್ ಥೆರಪಿ ಅಂತ ಕೊಡಬೇಕು. ಸೊ ನೋಡೋಣ ಅವನಿಗೆ ಶ್ರವಣ ಸಾಧನ ಉಪಯೋಗ ಆಗುತ್ತಾ ಇಲ್ವಾ. ಕೊರಳಲಿ ಲೊಡಗವನೋ
ನೋಡಿ ಅಮ್ಮ, ಅವನಿಗೆ ಕೇಳುತ್ತೆ, ಈಗ ಅವನಿಗೆ ಮಿಷನ್ ಹಾಕಿ ಥೆರಪಿ ಕೊಡಬೇಕು. ಮಕ್ಕಳಿಗೆ ಸಾಧಾರಣ ಒಂದು 5-7 ವರ್ಷದವರೆಗೆ ಹೀಗೆ ಮಾತಿನ ಟ್ರೈನಿಂಗ್ ಕೊಟ್ಟರೆ ಮಕ್ಕಳು ಮೆದುಳು ಚೆನ್ನಾಗಿ ಮಾತು ಬರಲಿಕ್ಕೆ ಸರಿಯಾಗುತ್ತೆ. ಶಾಲೆಗೂ ಇದನ್ನು ಹಾಕೊಂಡು ಹೋಗ್ಬೋದಾ? ಹೌದು, ಅವನ ಜೀವನ ಪರ್ಯಂತ ಹಾಕಬೇಕು. ಶ್ರವಣಸಾಧನ ಹಾಕಿದಾಗ ಅವನಿಗೆ ಕೇಳುತ್ತೆ. ಅರ್ಥ ಆಯ್ತಾ? ಕನ್ನಡಕ ಹಾಕಿದರೆ ನಮಗೆ ಹೇಗೆ ಕಾಣುತ್ತೋ ಹಾಗೆ ಶ್ರವಣಸಾಧನ ಹಾಕಿದರೆ ಕೇಳುತ್ತೆ. ತುಂಬಾ ದುಬಾರಿ ಇರ್ಬೋದೇನು? ಇಲ್ಲ, ದುಬಾರಿ ಇದ್ರೂ ಈಗ ಜಿಲ್ಲಾಸ್ಪತ್ರೆಯಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ ಶ್ರವಣ ಸಾಧನ. ಅಲ್ಲಿಗೆ ಹೋಗಿ ನೀವು ಶ್ರವಣ ಸಾಧನ ತಗೊಳ್ಬೋದು. ಆಯ್ತಾ? ಮರಗಳ ಮೇಲೆ ಡಬ್ 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 ಮಳೆ ಸುರಿಯುತ್ತಿದೆ ರಿಂ ರಿಂ ರಿಂ. ಗಿರಿಗಳ ಮೇಲೆ ಗಂ 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 ಜಂ 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 ತಟಪಟ ಹನಿ ನುಡಿಯ ತಟಪಟ. ಹೀಗೆ ರಾಜುವಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಶ್ರವಣ ತಜ್ಞರು ಪರೀಕ್ಷೆ ಮಾಡಿ ಅವನ ಶ್ರವಣ ದೋಷ ಇದೆ ಅಂತೇಳಿ ತಿಳ್ಕೊಂಡು ಅವನಿಗೆ ಒಂದು ಶ್ರವಣ ಯಂತ್ರವನ್ನು ಕೊಡ್ತಾರೆ. ಹಾಗೆ ರಾಜುವಿನ ಒಂದು ಉಜ್ವಲ ಭವಿಷ್ಯಕ್ಕೂ ತುಂಬಾ ಸಹಕಾರಿಯಾಗುತ್ತೆ ಆ ಶ್ರವಣ ಯಂತ್ರ. ಸ್ನೇಹಿತರೆ, ನಿಮ್ಮಲ್ಲಿ ಅಕ್ಕಪಕ್ಕದಲ್ಲಿ ಮನೆಯಲ್ಲಿ ಯಾರಾದರೂ ಇರ್ಬೋದು, ಸಣ್ಣ ಮಕ್ಕಳಿಗೆ ಕಿವಿ ಕೇಳದೇ ಇರುವಂಥದ್ದು, ಕಿವಿ ಸೋರುವಿಕೆ ಆಗುವಂಥದ್ದು, ಅಥವಾ ಇನ್ನು ಮಾತು ಬರದೇ ಇರುವಂಥದ್ದು, ಯಾವುದೇ ಪ್ರಾಬ್ಲಮ್ ಇದ್ರೂ ದಯವಿಟ್ಟು ನೀವು ಜಿಲ್ಲಾ ಆಸ್ಪತ್ರೆಯನ್ನು ಹೋಗಿ, ಅಲ್ಲಿ ಶ್ರವಣ ತಜ್ಞರಿದ್ದಾರೆ, ENT ಸ್ಪೆಷಲಿಸ್ಟ್ ಇರ್ತಾರೆ. ಅವ್ರು ಯಾರನ್ನಾದರೂ ಭೇಟಿ ಮಾಡಿದರೆ ನಿಮಗೆ ಆ ಮಕ್ಕಳಿಗೆ ಇರುವಂಥ ನ್ಯೂನತೆಯನ್ನು ಅವರು ಹೇಳ್ತಾರೆ. ಇದು ರಾಜುವಿನ ಕತೆ. ಥ್ಯಾಂಕ್ ಯು. ಕೇಳಿ ಹೊತ್ತವರೆ, ಕೇಳಿ ಹೆತ್ತವರೆ, ಬಂಧು ಬಾಂಧವರೆ, ಬಂಧು ನಿಂತವರೆ. ಕೇಳಿ ಹೊತ್ತವರೆ, ಕೇಳಿ ಹೆತ್ತವರೆ, ಬಂಧು ಬಾಂಧವರೆ, ಬಂಧು ನಿಂತವರೆ. ಕೇಳಿರಿ ರಕ್ಷಕ ಪೋಷಕರೇ, ಅಗತ್ಯ ಬೇಡ ಇವುಡು ಮಗುವೆಂದು, ಅಗತ್ಯ ಬೇಡ ಇವುಡು ಮಗುವೆಂದು. ಮಡಿಲ ಮುತ್ತು ಬೆಳೆಸಿರಿ ಶ್ರವಣ ಸಾಧನ ಇತ್ತು, ಅದುವೆ ನವರತ್ನದ ಡಿಕ್ಕಿ. ಕಿವಿಯಲ್ಲಿ ಹೊಳೆ ಹೊಳೆ ಬಾಚಿಕ್ಕಿ, ಕಿವಿಯ ಹೂಗಳಿಗೆ ಬಳ್ಳಿಯಂತೆ ಈ ಶ್ರವಣ ಸಾಧನ. ಭೂಮಿಯ ಬೆಳಗನು ಭಾಷೆ ಬೆಳಗಲಿ, ನೀರಲು ಬೇಕೀ ಸಾಧನ. ನಗುವ ಬಾಳನು ಊಟದಿರಿ, ಅಸಡ್ಡೆ ಮಾಡದಿರಿ. ನಗುವ ಬಾಳನು ಊಟದಿರಿ, ಅಸಡ್ಡೆ ಮಾಡದಿರಿ. ಕೇಳಿ ಹೊತ್ತವರೆ, ಕೇಳಿ ಹೆತ್ತವರೆ, ಬಂಧು ಬಾಂಧವರೆ, ಬಂಧು ನಿಂತವರೆ. ಕೇಳಿರಿ ರಕ್ಷಕ ಪೋಷಕರೇ, ಕೇಳಿರಿ ರಕ್ಷಕ ಪೋಷಕರೇ.